ಆತ್ಮೀಯರೇ ನಮಸ್ಕಾರ. ನಾನು ಈಗ ಚಿಕ್ಕಲಗಲಿಯ ರಾಮೇಶ್ವರ ದೇವಸ್ಥಾನ ಮುಂದೆ ನಿಂತಿದ್ದೀನಿ. ನೀವು ನೋಡ್ಬೋದು. ದೇವಸ್ಥಾನದ ಒಳಗಡೆ ಹೋಗೋಣ ಬರ್ರಿ. ಈ ದೇವಸ್ಥಾನದ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ಜಿಲ್ಲೆಯ ಪ್ರತಿಷ್ಠಿತ ನಂದಿ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನ ಸ್ಥಾಪಿಸಲು ದಿವಂಗತ ನಾಯಕರಾದಂಥ ಶ್ರೀ ಬಿ ಟಿ ಪಾಟೀಲ್ರು ಇಲ್ಲಿಂದನ ಆರಂಭ ಮಾಡಿದರು. ಅದೇ ರೀತಿ ಮುಳುಗಡೆ ಸಂತ್ರಸ್ತರ ಹೋರಾಟಕ್ಕಾಗಿ ಸಂಘಟನೆ ಮಾಡಲು ಇನ್ನೋರ್ವ ಹಿರಿಯ ನಾಯಕರಾಗಿದ್ದಂಥ ಶ್ರೀ ವಾಸಣ್ಣ ದೇಸಾಯಿ ಅವರು ಸಹಿತ ಇಲ್ಲಿಂದನ ಹೋರಾಟ ಆರಂಭ ಮಾಡಿದರು. ಅಂತ ಒಂದು ವಿಶೇಷ ಇರುವಂಥ ಒಂದು ಚಿಕ್ಕಲಗಲಿಯ ದೇವಸ್ಥಾನ ಇದು. ಕೃಷ್ಣಾ ನದಿಯ ಉತ್ತರ ಭಾಗ, ಮೊಬಲೇಶ್ವರ ತಾಲೂಕಿನ ಕೊನೆಹಳ್ಳಿ. ಇಲ್ಲಿ ಗಲಗಲಿ ಊರಿನಿಂದ ಸೇತುವೆ ಕಾಣ್ತದೆ ನೋಡ್ರಿ. ಈ ಸೇತುವೆ ಚಿಕ್ಕಲಗಲಿ ಮತ್ತು ಗಲಗಲಿಯನ್ನ ಸಂಪರ್ಕ ಮಾಡುವಂಥದ್ದು. ರಾಮೇಶ್ವರ ದೇವಸ್ಥಾನದ ಕಟ್ಟಡ ಇದು. ಗೋಪುರ ಬಹಳ ಪುರಾತನವಾದಂಥ ಒಂದು ದೇವಸ್ಥಾನ ಇದು. ಇದು ಮಹಾರಾಷ್ಟ್ರದ ಔಂಧ ಸಂಸ್ಥಾನದಲ್ಲಿ ಬರುವಂತ ಕೊನೆಹಳ್ಳಿ. ಇದು ಸ್ವಲ್ಪ ಈ ಟೈಪ್ ಕರ್ವ್ ಇದ್ದದ್ದು ನೋಡಿದ್ರೆ ಇದು ಇಂಡೋ ಇಸ್ಲಾಮಿಕ್ ಸ್ಟ್ರಕ್ಚರ್ದ ಇನ್ಫ್ಲುಯೆನ್ಸ್ ಇರ್ಬೋದೇನೋ ಅನಿಸ್ತದೆ. ಈ ಟೈಪ್ ಅಂತೂ ಬಹುತೇಕ ಇಲ್ಲೆಲ್ಲ ಕಡೆ ದೇವಸ್ಥಾನದಾಗ ಈ ಥರ ಅದಾವು. ಇದು ಇಂಡೋ ಇಸ್ಲಾಮಿಕ್ ಆರ್ಕಿಟೆಕ್ಚರ್ ಒಂದು ಪ್ರಭಾವ ಅಂತೇಳಿ ನಾನು ಅನ್ಕೊಂಡಿದ್ದೀನಿ. ದೇವಸ್ಥಾನದ ಒಳಗಡೆ ಹೋಗೋಣ ನೋಡ್ರಿ. ಇಲ್ಲಿ ಒಳಗೆಲ್ಲ ಹಿಂಗೆ ಆರ್ಚ್ ಟೈಪ್ ಅದಾವೆಲ್ಲ, ಕಮಾನ್ ನಾ ಇಂಡೋ ಇಸ್ಲಾಮಿಕ್ ಅಂದು ಇದಕ್ಕೆ ಎಲ್ಲ ಭಾಳ ವರ್ಷದ ಹಿಂದಿಂದ ಐತಿ. ಈಗ ಸೇತು ಬಂದೇಚ ರಾಮೇಶಂ ಅಂತೇಳಿ 12 ಜ್ಯೋತಿರ್ಲಿಂಗ ಇರ್ತಾವಲ್ಲ ಅಂತ ಒಂದು ಶಿವಲಿಂಗ ಇಲ್ಲಿ ನೋಡ್ಬೋದು. ದೇವಸ್ಥಾನ ದೇವರ ಲಿಂಗಕ್ಕೆ ಅಲಂಕಾರ ಮಾಡಿದ್ದಾರೆ ಸಾಯಂಕಾಲ. ಈ ದೇವಸ್ಥಾನದೊಳಗೆ ಸಾಕಷ್ಟು ಮದುವೆಯ ಮುಂಜೆ ಅಕ್ಕವು. ಇಂಥ ಒಂದು ದೇವಸ್ಥಾನದಾಗ ಅಂದು ಶ್ರೀ ಬಿ ಟಿ ಪಾಟೀಲ್ರು ನಂದಿ ಫ್ಯಾಕ್ಟ್ರಿ ಕಟ್ಟುವ ಸಂಕಲ್ಪ ಆಗಲಿ, ವಾಸಣ್ಣ ದೇಸಾಯಿ ಅವರು ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಂತ್ರಸ್ತರಿಗೆ ನ್ಯಾಯ ದೊರಕಿಸಿಕೊಡಲು ಹೋರಾಟವನ್ನು ಆರಂಭಿಸಿದಾಗಲಿ ಇಲ್ಲೇ ಕೈಕೊಂಡಿದ್ರಿಂದ ಇಲ್ಲೇನು ಕಾರ್ಯ ಮಾಡ್ತಾರಲ್ಲ ಅವಕ್ಕೆಲ್ಲ ಯಶಸ್ಸು ಸಿಗ್ತೈತೆ ಅನ್ನೋದು ಒಂದು ಕಲ್ಪನಾ. ಆ ಕಾರಣಕ್ಕಾಗಿ ರಾಮೇಶ್ವರನ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿ ನಾನು ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ.